ಆಲಿಸಿ ಆಚರಿಸಿದಾಗಲ ಒಂದು ನನಗೆ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು ಹರನಡಿವಿಡಿ ಶಾಂತರೊಡನಾಡು ಕರುಣವಿರಲಿ ಜೀವರುಳು ನೀತಿವಿಧನಾಡು ಹೊರೆ ಪೋರ್ತಿದರನೆಂದು ಬೆಸಸುವ ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸೆಂದು ಕೈ ಹಿಡಿದು ಅನುಗ್ರಹಿಸುವ ಭವಮಾಲೆಗೆ ಅಲಸು ಕುಸಿಯದಿರೆಡರು ಬಂದು ಕವಿಯಲಂದದಿರು ಸಂಪದದರು ತವೆ ಮದ ಅಳಿದಿರು ತತ್ವ ಸಂತತಿಯನ್ನು ವಿವರಿಸಿ ನೋಡೆಂದು ತಿಳುಕುವ ಬಳಸದಿರ ದ್ವೈತವನ್ನು ಬಾಹ್ಯದಲ್ಲಿ ನಿನ್ನೊಳಗೇಕೋ ಭಾವನೆ ಒಡಗೂಡು ತಿಳಿದು ಸಮಯ ನಿಷ್ಠೆಗಲಿ ವೇದ ವಿಧಭಕ್ತಿಗಳನ್ನು ಅಗಲಿದರೆಂದು ಉಸುರುವ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರೆ ಮಾರಮರ್ಧನ ಶಂಭುಲಿಂಗವನ್ನು ಒಲಿಸಿ ಗಂಭೀರ ಸುಖದೊಳರೆಂದು ಅರಪುವ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲವುದು ನರರಿಗೆ ಶ್ರೀ ಗುರು ವಚನ ಆಲಿಸಿದಾಗಲವುದು ನರರಿಗೆ ಮುಕ್ತಿ ಆಲಿಸಿ ಆಚರಿಸಿದಾಗಲವುದು ಅಂತ ಅರ್ಥ ಮಾಡ್ತೀವಿ. ಅಂದ್ರೆ ಈ ಪದ್ಯದೊಳಗೂ ಮೊದಲನೇದೇನು ಹೇಳ್ಕೊಂಡು ಹೋದ್ರವರು ಮೊದಲನೇ ಮತ್ತು ಹಿಂದಿನ ಮಕ್ಕಳ ಹೇಳ್ತಿದ್ದಾರೆ ಹೆಂಗೆ ಬದುಕೋತ ಜ್ಞಾನದ ಕಡೆ ಹೋಗುವುದು ಹೆಂಗೆ ಬದುಕಬೇಕು ಅನ್ಕೋಂತ ಬದುಕುವುದು ಪದ್ಧತಿಯನ್ನು ಕಲ್ಕೊಂಬೋದು ಜೀವನದೊಳಗೆ ಒಮ್ಮಾಗಲೇ ಜ್ಞಾನ ಮುಟ್ಟುವುದಿಲ್ಲ ಅಂತಃಕರಣ ತಯಾರಾಗ್ತದೆ. ಸಾಮಾನ್ಯವಾಗಿ ಜಗತ್ತಿನ ಜ್ಞಾನ ತಿಳಿಬೇಕಂದ್ರೆ ಕೆಲವೊಂದು ಸಾಮಾನ್ಯ ಜ್ಞಾನ ಬೇಕಾಗ್ತದೆ. ಓದಬೇಕಂದ್ರೆ ಅಕ್ಷರ ಜ್ಞಾನ ಇರಬೇಕು. ಅಕ್ಷರ ಜ್ಞಾನ ಇಲ್ಲ ಓದಕ್ಕೆ ಬರೋದು. ಅಕ್ಷರ ಜ್ಞಾನ ಆದಮೇಲೆ ಮತ್ತು ಶಬ್ದಗಳನ್ನು ಬರೋದು, ಒತ್ತಾಕ್ಷರ ಕಲಿತು ದೀರ್ಘ ರಸ್ವ ಕಲಿತ ಮೇಲೆ ಓದು. ಹಾಗೆ ಕಟ್ಟೆ ಕಡೆದು ಜ್ಞಾನ ಹೇಳಿದ್ರೆ ಆ ಪದ್ಯದೊಳಗೆ ಒಂದೊಂದು ಮತ್ತೆ ಹೇಳ್ಕೊಂತ ಕಲಿಕೆ ಜ್ಞಾನ ಗುರು ಉಪದೇಶವನ್ನು ಏನು ಉಪದೇಶ ಅನ್ನೋದನ್ನು ಹೇಳ್ಕೊಂಡು ಅಂದರೆ ಈ ರೀತಿಯಾಗಿ ಆಚರಿಸಿಕೊಂಡು ಹೋದ್ರಿ ಅಂದರೆ ಜೀವನ ಮುಕ್ತರಾಗಲು ಶಕ್ತಿಸಿದ್ದ. ಮೊದಲೇ ಹೇಳು ದುರಿತ ಕರ್ಮವನ್ನು ಒಲ್ಲದೆ ಜೀವನದೊಳಗೆ ಮೊದಲನೇ ಮಾಡಬೇಕಾಯ್ತು ಏನಪ್ಪ. ಸಾಮಾನ್ಯವಾಗಿ ಮನುಷ್ಯ ಜನ್ಮಾಂತರ ಸಂಸ್ಕಾರ ಬಲದಿಂದ ಇವತ್ತುಗಳು ಹೀನ ಪ್ರವೃತ್ತಿಗಳು ಅಂತಕ್ಕಂಥ ಬಂದಿರ್ತಾವೆ. ರಾಗ ದ್ವೇಷಗಳು, ವಿಷಯದ ಮೇಲಿನ ಮೋಹ, ಇವು ಮಮಕಾರ, ಇವು ನಮ್ಮನ್ನು ಧರ್ಮದಂತೆ ಯಾಕೆ ಹಚ್ಚೋದು. ವಿಷಯಕ್ಕಾಗಿ ಸುಳ್ಳು ಹೇಳ್ತಾನೆ, ವಿಷಯಕ್ಕಾಗಿ ಮೋಸ ಮಾಡ್ತಾನೆ. ಅದಕ್ಕೆ ಅವರು ಹೇಳಿದ್ದು ಮೊದಲನೇ ಮೆಟ್ಟನ್ನು ನೋಡ್ಬಾರ್ದು. ದೈವಿಕ ಕರ್ಮವಲ್ಲದೆ ಪುಣ್ಯವನ್ನೇ ಮಾಡಿ. ಅದರ ಅರ್ಥಾತ್ ಏನಪ್ಪ ಅಂದರೆ ಜ್ಞಾನ ಲಭಿಸಬೇಕಾದ್ರೆ ಭೂಮಿಗೆ ತಯಾರಾಗಬೇಕಂದ್ರೆ ಮೊದಲು ಪುಣ್ಯ ಸಂಗ್ರಹ ಬೇಕು. ಪುಣ್ಯ ಇಲ್ಲದವ್ರಿಗೆ ಎಂತ ತಿಳ್ಕೊಳ್ಳೋದು ಬೈತೀವಿ ಅಂತ ಯಾರಿಗೆ ಬೇಕಾದ್ರೆ ಸಂಭಾಷಣೆ ಒಳಗೆ ಬರ್ತದೆ. ಅಂದರೆ ಜ್ಞಾನಕ್ಕೆ ಅರ್ಹರಾಗಬೇಕಂದ್ರೆ ಜನ್ಮ ಜನ್ಮಾಂತರ ಪುಣ್ಯದ ಬಲದಿಂದ ದೂರಾದಾಗ ಜ್ಞಾನಕ್ಕರಾಕ ಮನುಷ್ಯ. ಸತ್ಸಂಗ ಸಚ್ಚಿಂತನೆಗಳನ್ನು ಹಿಡಿದ್ರೂ ಅಲ್ಲೇ ನೀವು ಕೂತ್ಕೊಂಡಿದ್ರು ಸದ್ಯಕ್ಕೆ ಆ ಜ್ಞಾನ ಅಂತಕ್ಕಂಥ ಮುಟ್ಟುವುದಿಲ್ಲ. ಮನಸ್ಸು ವಿಚಾರಗಳಲ್ಲಿ ಹೋಗಿರ್ತದೆ. ಇಲ್ಲಿ ಕುಂತೇವಂದ್ರೂ ನಮ್ಮ ವಿಚಾರಗಳು ಬೇರೆ, ಅಲ್ಲಿ ಏನಿರುತ್ತೆ ಇಲ್ಲಿ ಏನಿರುತ್ತೆ, ಅದೇ ಜ್ಞಾನ ಮುಟ್ಟಿರುವಲ್ಲ ಅಂತಕ್ಕಂಥ ಇದೇ ಭಾಳ ಸೂಕ್ಷ್ಮ. ಹೊರಗಿನ ಗೋಡೆಗಳು ಎಲ್ಲ ಕಾಣಿಸ್ತಾವೆ, ಒಳಗೆ ಗೋಡೆಗಳನ್ನ ಕಟ್ಕೊಂಡೆ ನಾವು. ಹೊರಗಿನ ಗೋಡೆ ಕಾಣಿಸ್ತಾವೆ, ಒಳಗೆ ಗೋಡೆ ಏನಪ್ಪ ವಿಷಯದ ಮೇಲೆ ಮೋಹ ಅನುಭೋಡಿ, ಸಂಸಾರ ಮೇಲೆ ಮೋಹ ಅನುಭೋಡಿ, ಪದವಿ ಪಟ್ಟಗಳ ಮೇಲಿನ ಮೋಹ ಅನುಭೋಡಿ, ಅಧಿಕಾರ ಮೇಲಿನ ಮೋಹ ಅನುಭೋಡಿ, ಘನಕನಕಾರಿಗಳ ಮೇಲಿನ ಮೋಹ, ಇವು ಆವರಣ ಅಂತ ಹೇಳ್ತಾರೆ. ಅಜ್ಞಾನ ಹೊಸತ್ತು ಆವರಣ ಆಯಿತು. ಆವರಣದಿಂದ ಅನೇಕ ಜ್ಞಾನ ಯಥಾರ್ಥ ಜ್ಞಾನ ಆಗೋದೇ ಇಲ್ಲ. ಆ ನಿಜವಾದ ಜ್ಞಾನ ಬಳಗ ಬಂದು ಮುಟ್ಟುವುದೇ ಇಲ್ಲ. ಸೂರ್ಯನ ಬಿಸಿಲು ಮುಟ್ಟಬೇಕಂದ್ರೆ
ಅಡೆತಡೆಗಳು ಏನು ಇರಬಾರ್ದು. ಇವೆಲ್ಲ ಅಡ್ಡ ನಿಂತಾವಲ್ಲ. ಅದಕ್ಕೆ ಇದನ್ನು ಕಳ್ಕೊಳಕ್ಕೆ ಮೊದಲನೇ ಮೆಟ್ಲು ಏನು ಹೇಳಿದ್ರು ಅವರು, ದುರಿತ ಕರ್ಮವನ್ನು ಪುಣ್ಯವನ್ನೇ ಮಾಡು. ಮೊದಲನೇ ಜೀವನದೊಳಗೆ ಆಚರಣೆ ತಗೊಂಡ್ಬೇಕು. ಬಹಳವಾಗಿ ಕೇಳ್ಕೊಂಡು ಬಹಳ ಇದನ್ನು ವಿಚಾರ ಮಾಡ್ಕೊಂತ ಕುಂದು ಅವಶ್ಯಕತೆ ಇಲ್ಲ. ಮೊದಲೇ ಇದನ್ನು ಆಚರಣೆ ಮಾಡೋಕ್ಕಿಲ್ಲ ನೋಡ್ಕೊಂಡು. ಮೊದಲನೇದು ಆಚರಣೆ ಬರುತ್ತಿಲ್ಲ. ದುರಿತ ಕರ್ಮವಲ್ಲೇ ಪುಣ್ಯವನ್ನೇ ಮಾಡೋಕೆ. ಇನ್ನೊಂದು ದುರಿತ ಕರ್ಮಗಳೇನು ಹೋಗ್ಯಾವೋ ಇಲ್ಲೋ, ದುರಿತ ಕರ್ಮಗಳೇನು ಹಂಗೆ ಹೋದಾವ. ಜನ್ಮ ಜನ್ಮಾಂತರ ಸಂಸ್ಕಾರ ಬರೋದ್ರಿಂದ ದುರಿತ ಕರ್ಮಗಳು ಇರ್ತಾವೆ. ನಾವು ಎಷ್ಟು ಬಿಡಬೇಕಂದ್ರೂ ರಾಗ ದ್ವೇಷಾದಿಗಳು ಹೋಗುವು. ಮನುಷ್ಯನಿಗೆ ರಾಗ ದ್ವೇಷಾದಿಗಳು ಸಹಜವಾಗಿ ಆಗಿರ್ತಾವೆ. ಅವನು ಗೆಲ್ಲಬೇಕಂದ್ರೆ ಸಂಸ್ಕಾರ ಬೇಕಾಗ್ತದೆ. ಒಂದೇ ದಿನಕ್ಕೆ ಹೋಗೋಲ್ಲ. ದೇಶ ತನ್ನ ಸಡಕಲ್ಲ ಬಂದ್ಬಿಟ್ಟು ಯಾರೊಬ್ಬರು ಏನಾರ ಅಲ್ಲಿ ಬಂದಬಿಟ್ಟು ಗಾಳಿ ಸಂಸ್ಕಾರ ಇಲ್ಲ. ಅವನಿಗೆ ಬುದ್ಧಿ ಅಷ್ಟೇ ಐತೆ ಅನ್ನುವಂಥ ಜ್ಞಾನ ಇರ್ತಾವ್ರೆ ದೇಶ ಶುರು ಆಗ್ತಿದ್ದಿಲ್ಲ. ಅವನ ಯಾಕೆ ಹಂಗೆ ಅನ್ನಂತೆ ಜ್ಞಾನ ಅಷ್ಟೈತೆ. ನೀನು ಅವನ ಮಟ್ಟಕ್ಕೆ ಇಳಿಬೇಡ. ಅವನು ಜ್ಞಾನ ಇಲ್ಲ. ಅದಕ್ಕೆ ಇಲ್ಲಿ ಮೊದಲನೇ ಮೆಟ್ಟಲು ಎಷ್ಟು ಚಂದ ಹೇಳೋರು, ದುರಿತ ಕರ್ಮವನ್ನು ಅಲ್ಲದಿರೋ ಪುಣ್ಯವನ್ನೇ ಮಾಡೋದು. ನಮಗೆ ಯಾವ್ಯಾವ ದುರಿತ ಕರ್ಮ ಅನ್ನೋದು ಗೊತ್ತಾಗಬೇಕಂದ್ರೆ ಅಂಥ ಸಣ್ಣದಾಗಿರೋದು. ಸಂಸ್ಕಾರ ಯಾಕೆ ದೂರ ಬೇಕಾಗತ್ತಂದ್ರೆ ಸದ್ಗುರು ಸಾನ್ನಿಧ್ಯದಾಗಿದ್ದಾಗ ಅವ್ರನ್ನ ನೋಡಿ, ಅವ್ರು ಕೇಳಿ, ಅವರ ಆಚಾರ ವಿಚಾರಗಳನ್ನು ನೋಡಿ ನಮ್ಮ ಜೀವನದಲ್ಲಿ ಬದಲಾವಣೆ. ಶಿವಾನಂದದವ್ರ ಕಾಲದಾಗ ಅವ್ರ ಸುತ್ತಮುತ್ತ ಯತಿಗುಲಿಗಳು ಇವರು ಸಂಸಾರಸ್ಥರಿದ್ರು. ಸನ್ಯಾಸಿಗಳು ಒಂದು 89 ಮಂದಿ. ಇವರು ಸಂಸಾರ ಮಾಡಿ, ಮುದುಕಿ ಪಾಟಿಕಿ ಮಾಡಿ, ನೌಕರಿ ಮಾಡಿ, ಚಾಕರಿ ಮಾಡಿ ಎಲ್ಲ ಬಿಟ್ಟು ಬಂದು ಸುಡಕ್ಕೆ ಇವ್ರ ಹಿಂದೆ 89 ಮಂದಿ ಸನ್ಯಾಸಿ ವರ್ಗಗಳಾಗಿದ್ರು. ಅಂದರೆ ಉತ್ಕಟವಾದ ಇಚ್ಛಾದಿಂದ ಆ ಬೋಧನೆಯೊಳಗೆ ಇರೋದ್ರಂದ್ರೆ ಶರೀರ ಭಾವನೆ ಆಗ್ತಿದ್ದಿಲ್ಲ ಅಂತ ಅಲ್ಲವರಿಗೆ. ಎಲ್ಲಿ ಕುಂತೀನಿ 2 ತಾಸು 3 ತಾಸು 4 ತಾಸು ಅಪ್ಪರು ಹಂಗೆ ನೋಡೇನು. ಅಪ್ಪವರು ಏನಾರ ಈ ವಿಚಾರವನ್ನು ತೆಗೆದು ರಾತ್ರಿ 10 ಗಂಟೆ ತೆಗಿಕೊಂಡು ತೆಗೆದ್ರಂದ್ರೆ 2 ಗಂಟೆ ಆಗುತ್ತೆ 3 ಗಂಟೆ ಆಗುತ್ತೆ ಬೆಳಗಿನ ಜಾವ. ಅವ್ರು ನಿಂದು ಬಂದು ಮಕ್ಕೊಂತೀವಿ ಅಂತಿದ್ದಿಲ್ಲ. ಅವ್ರು ನೀ ಹಂಗೆ ಒಲವಿಂದ ಲಕ್ಷ್ಯ ಕೊಟ್ಟು ಕೇಳ್ತಿ ಹಂಗಂಗೆ ನಿಂಗೆ ಅನ್ನೋದು ಇದಿಲ್ಲ. ಮತ್ತು ಭಾಳ ವಿಚಾರ ತೆಗಿ ನೀ ಹೇಳ್ತೀರ ಅಲ್ಲೇ ಬಾರಿ ಶುರು ಆಗ್ತಿರ್ತಾವೆ. ಯಾಕೆ ಹಾಕಿದ್ರೆ ಅಂದ್ರೆ ಅರ್ಥಾತ್ ಏನಪ್ಪ ಅಂದ್ರೆ ಗುರು ಸಾನ್ನಿಧ್ಯದೊಳಗೆ ಯಾಕೆ ಇರಬೇಕಂದ್ರೆ ಅದು ನಮ್ಮನ್ನು ರಕ್ಷಿಸ್ತಕ್ಕಲ್ಲ. ಜಗತ್ತಿನ ಮಾಯೆಯಿಂದ ಅದು ಮಾಯೆ ಬಲಿಯಿಂದ ಪಾರ ಹೋಗಿ ಭಾಳ ಕಠಿಣ ಐತಿ. ಒಂದು ಉಪಾಯ ಏನಪ್ಪ ಅಂದ್ರೆ ಗುರು ಸಾನ್ನಿಧ್ಯದಾಗ ಹೋಗ್ಬೋದು. ಶಾಂತ ಗುರು ಸಾನ್ನಿಧ್ಯದಾಗ ಹೋಗಿದ್ರೆ ಅಂದ್ರೆ ಈ ಮಾಯಾ ಬಲಿಯಿಂದ ಅದ ಪಾರ ಸರಳ ಆಗಿರ್ಬೋದು ದಾರಿ. ಯಾಕಂದ್ರೆ ಅವ್ರ ಹತ್ರ ಮಾಯಾ ಬಲಿ ತಿಳಿತಿರ್ಬೋದು. ನಾವು ನೋಡ್ರಿ ಇಲ್ಲಿದ್ದು ಹೊರಗೆ ಬರ್ತೀವಿ ಅಂದ್ರೆ ಮಾಯೆ ಒಳಗೆ ಬಿಡ್ತೇವೆ. ಸಂಸಾರ ಸುಖವಾಗಿರ್ಬೋದು. ನಿಂಗೆ ಅಥವಾ ಬಳೆ ಅಂತ ನಾವು ಕೇಳ್ತೀವಿ, ಶುರು ಆಯ್ತು ಸಂಸಾರ ಶುರು ಆಯ್ತು. ಇಲ್ಲಿ ಒಳಗೆ ಬಂದು ಈ ತತ್ವ ಚಿಂತನೆ ಮಾಡ್ಕೊಂತ ಹೆಂಗೆ ಮಾಡಬೇಕಂದ್ರೆ ದೇಹ ಭಾವ ಮರಿಬೇಕು. ನಾನಿಲ್ಲಿ ಕುಂತೇನೆ ಅನ್ನೋ ಭಾವ ಸತಿಗಿರಬಾರ್ದು. ಕೇಳಾಕತ್ತೇನೆ ಅನ್ನೋ ಭಾವ ಸತಿ ಕಳೆದಿರಬಾರ್ದು. ಹಂಗೆ ಕೇಳಬೇಕು. ಹಂಗೆ ಅಚಲವಾಗಿ ನಂಬಿಕೆ ಇಟ್ಕೊಂಡು ಅದರಲ್ಲಿ ಮುಳುಗಿದ ಆನಂದ ಮೂಲ. ಅದಕ್ಕೆ ಅವ್ರು ಹೇಳ್ತಾರೆ ದುರಿತ ಕರ್ಮವನ್ನು ಅಲ್ಲದಿರೋ ಪುಣ್ಯವನ್ನೇ ಮಾಡು. ಯಾಕೆ ಪುಣ್ಯ ಮಾಡಬೇಕು? ಪುಣ್ಯದ ಮಹತ್ವ ನಮ್ಗೆ ಉತ್ತರ ಭಾರತದೊಳಗೆ ಹುಟ್ಟಿದಾರ ತಿಳಿಲಿ ಬಿಡಲಿ ಪುಣ್ಯದ ಬಗ್ಗೆ ಭಾಳ. ಅವರು ದುರ್ಗಿತರೊಳಗೆ ಒಂದಿಷ್ಟನ್ನ ದಾನ ಧರ್ಮಕ್ಕಾಗಿರ್ತಾರೆ ಅಬಲರಿಗೆ. ಉತ್ತರ ಭಾರತ ಹೋಗಿದೆ ಅಂದ್ರೆ ನೀವು ಇಲ್ಲಿ ಕಡಿಮೆ ಆಗಬೇಕು. ಆದರೂ ಇನ್ನೂ ಇದ್ದಾರೆ. ಆದರೂ ಇಲ್ಲಿ ನಮ್ಮ ಕಡೆ ಭಕ್ಷ್ಯ ಸೇವನೆ ಜೋರಾಗೈತಿ. ಅಂದರೆ ಮಾಂಸಾಹಾರ ಜೋರಾಗಿದೆ. ಅಲ್ಲಿ ಇಲ್ಲ ಇನ್ನು ಅಜ್ಞಾನದೊಳಗಿರುವಾಗ ಅವರು ಜ್ಞಾನ ಲಕ್ಷಲಿ ಬಿಡಲಿ ಆ ಮಾತು ಬೇರೆ. ಜ್ಞಾನ ಕಟ್ಟ ಕಡೆ ಇದ್ದು ಜ್ಞಾನ ಅಂದ್ರೆ ಹೊರಗಿಂದ ಬರುವಂಥದ್ದು ನಾವಂತ ನಾವು ತಿಳ್ಕೊಂಡ್ವಿ. ಜ್ಞಾನ ಹೊರಗಿಂದ ಬರುವಂಥದ್ದು ಒಳಗುಡಿ ಆಗುವಂಥದ್ದು. ಆದರೆ
ಅವ್ರ ಗುರುವಿನ ಸಂಘದೊಳಗೆ ಇದ್ದುಕೊಂಡು ಅವ್ರು ಹೇಳಿದಂಥ ವಚನಗಳನ್ನು ಪಾಲನೆ ಮಾಡ್ತಾರೆ. ಏನಪ್ಪ ದುರಿತ ಕರ್ಮವನ್ನು ಪುಣ್ಯವನ್ನೇ ಮಾಡಿ ಇದನ್ನೊಂದು ಪಾಲನೆ ಮಾಡಪ್ಪ ಈಗ ನಮ್ದು ಸಾಧನೆ ಇದೆಲ್ಲ ಬಿಟ್ಟುಬಿಡುತ್ತೆ. ನನ್ನ ಮನಸ್ಸಿನ ದುರಿತ ಕರ್ಮ ಅಂದ್ರೆ ಬರೀ ಕೃತಿ ಒಳಗೆ ನಡೆಯುವಂಥ ಅಂತಲ್ಲ, ಮಾತಿನೊಳಗೆ ಮನಸ್ಸಿನೊಳಗೆ ಮೂರು ಬರುತ್ತೆ. ಕಾಯ ವಾಚ ಮನಸ್ಸ. ಮನಸ್ಸಿನೊಳಗೆ ಕೆಟ್ಟ ವಿಚಾರ ಬರ್ತಾವೆ ಇನ್ನೊಬ್ಬರ ಬಗ್ಗೆ, ಅದು ಬಂತು ಮಾತನಾಡ ಬರ್ತದೆ. ಆಮೇಲೆ ಕೃತಿ ಒಳಗೆ ಬರ್ತದೆ, ಕಡೆ ತಿರ್ತೈತಿ. ಮೊದಲು ಮನಸ್ಸಿನೊಳಗೆ ಬರ್ತೈತಿ, ಆಮೇಲೆ ಮಾತಿನೊಳಗೆ ಬರ್ತೈತಿ, ಕಡೆ ಕೃತಿ ಒಳಗೆ ಬರ್ತೈತಿ. ಅದು ಮನಸ್ಸಿನೊಳಗೆ ಬರ್ಲಿಕ್ಕಂದ್ರೆ ಮಾತಿನೊಳಗೆ ಬರೋದಿಲ್ಲ, ಕೃತಿ ಒಳಗೂ ಬರೋದು. ಅದಕ್ಕೆ ದುರಿತ ಕರ್ಮಗಳನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು. ಈ ಕರ್ಮ ಒಳಗಿಂದ ಕರ್ಮ ಬಂದಾಗ ಇನ್ನೊಬ್ಬರ ಬಗ್ಗೆ ಕೆಟ್ಟ ವಿಚಾರ, ಕೆಟ್ಟ ಆಲೋಚನೆ. ಈ ಕೆಟ್ಟ ವಿಚಾರ, ಕೆಟ್ಟ ಆಲೋಚನೆ ಯಾಕೆ ಬರ್ತದೆ ಅಂದ್ರೆ ವಿಷಯಾದಿಗಳ ಮೇಲಿನ ಮೋಹದಿಂದ ಬರ್ತದೆ. ಅದೇ ಸದ್ಗುರುನಾಥ ಏನು ಮಾಡ್ತಾನಪ್ಪ ಅಂದ್ರೆ ನಮ್ಮ ವಿಷಯಾದಿಗಳ ಮೇಲಿನ ಮೋಹ ಬೆಳೆಸ್ತಾನೆ. ಅವನು ಹೀಯ ಅವನ್ನ ಸಹವಾಸ ಮಾಡೋಕ್ಕೂ ಯೋಗ್ಯ ಇಲ್ಲ ಅವು. ಅದಕ್ಕೆ ಅಜ್ಜವ್ರಿಗೆ ಯಾರಾದ್ರೂ ಕೊಟ್ಟು ಚೋಳು ಅಂತಿದ್ರು. ಚೋಳು ನಮ್ಮ ಕಡೆ ಯಾಕಂದ್ರೆ ಅಂದ್ರೆ ಅರ್ಥಾತ್ ಏನಪ್ಪ ಅಂದ್ರೆ ಈ ಜಗತ್ತಿನ ಎಲ್ಲ ವಿಷಯಗಳಿಂದ ಮೋಹ ಹಿಂಗೆ ನಡ್ಕೊಂತ ಹೋಗ್ತಲ್ಲ, ನಿಮ್ಗೆ ಗೊತ್ತಿಲ್ಲ ನಡ್ಕೊಂತ ಹೋಗ್ತದೆ. ಗೊತ್ತಿಲ್ಲ ನಡ್ಕೊಂಡು ಹೋಗ್ಕ ಮನುಷ್ಯ ನೋಡಿ. 2 ದಿನ ಇರಾಕ್ ಜಾಗ ಕೊಡ್ತೀವಿ, 3ನೇ ದಿನ ಆ ಜಾಕ್ ಯಾರು ಬಂದ್ಕೊಂತ ನಾನು ಜಾಕ್ ನೀ ಯಾಕೆ ನಮಗೆ ತೊಗೊಂಡಿಲ್ಲ ಆ ಜಾಗ ನಮಗೂ ಅಲ್ಲ. ಆದ್ರೂ 2 ದಿನ ಅಲ್ಲಿ ಕೂತಿರ್ತಾರೆ, ನಾವು 3ನೇ ದಿನಕ್ಕೆ ನಾನು ಜಾಕ್ ನೀ ಯಾಕೆ. ಹೌದು, ಅಂದ್ರೆ ಮೋಹ ಹಿಂಗೆ ಅಂಟ್ಕೊಂತೈತಿ. ಹಿಂಗೆ ದೊಡ್ಡ ದೊಡ್ಡ ಜಗತ್ತು ದೂರ ಉಳಿತೀವಿ. ನಾವು ಕಟ್ಟಿ ಮೇಲೆ ಕುಂದ್ರ ಜಾಗಕ್ಕೆ 2 ದಿನ ಗುಡಿ ಕಟ್ಟಿಗೆ ಅಲ್ಲಿ ಆ ಟೈಮ್ ಕಾಮ ಮಾಡ್ಕೊಂಡು 3ನೇ ದಿನ ನಾನು ಜಾಕ್ ಕುಂತ ನೋಡಿ ನಾನು ಅನ್ನೋದು ಬಂದ್ಬಿಡ್ತದೆ, ಸಹಜ ಐತಿ. ಅದಕ್ಕೆ ಈ ಮಾಯೆ ನಂದು ನಾನು ಅನ್ನೋ ಮಾಯೆ ಏನೈತಲ್ಲ, ಈ ಮಾಯೆ ಬಲೆಯಿಂದ ಭಾರ ಆಗೋದ ಭಾಳ ಕಠಿಣ. ಅದಕ್ಕೆ ಅತ್ಯುತ್ತಮ ಸಂಘ ಒಂದು ಸಜ್ಜನರ ಸಂಘ, ಸತ್ಸಂಗ ಏನು ಮಾಡ್ತೈತಿ ಅಂದರೆ ಈ ಮಾಯೆ ಬಲೆಯನ್ನು ನಮ್ಮನ್ನು ರಕ್ಷಿಸ್ತೈತಿ. ಸಂಸಾರ ಎಂಬ ಮಾಯೆ, ನಾನು ಅನ್ನೋದು ಅಹಂಕಾರ ಮಮಕಾರಗಳೇನದಾವಲ್ಲ, ಇವು ಎಲ್ಲಿ ಹೋದ್ರೂ ಕರಗುದಿಲ್ಲ. ಸದ್ಗುರಿಗೆ ಬಂದು ಶರಣಾಗಿ ಬಿಟ್ಟೆ ಅಂದ್ರೆ ಕರಗುತ್ತೆ. ಅಂದ್ರೆ ಅಂತಃಕರಣದೊಳಗೆ ಸದ್ಗುರುವಿನಲ್ಲಿ ಅನನ್ಯವಾದ ಭಕ್ತಿ ಭಾವವನ್ನು ತುಂಬಿಕೊಂತ ಹೋದೆ ಅಂದ್ರೆ ಅಹಂಕಾರ ಮಮಕಾರಗಳಿಗೆ ಸ್ಥಾನವಿದೆ. ನಾವು ಅನನ್ಯವಾದ ಭಕ್ತಿ ಭಾವದಿಂದ ಯಾವಾಗ ನಾವು ತುಂಬಿಕೊಂತ ಹೋಗ್ತೀವೋ ಅವಾಗ ಅಹಂಕಾರ ಮಮಕಾರಗಳು ತಾನೇ ತಾನು ದೂರ ಸರ್ಕೊಂತ ಹೋಗ್ತಾರೆ. ಮಾಯ ಬೆಲೆ ದೂರ ಹಾಕ್ಕೊಂತ ಹೋಗ್ತಾರೆ. ಮಾಯ ಅವನು ಸಂಘಕ್ಕೆ ಸುಳ್ಯಾಕೆ ಹೆದರ್ತಾರೆ. ಸದ್ಗುರುವಿನ ಸಾನ್ನಿಧ್ಯ ಇರ್ತಲ್ಲ, ಅದಕ್ಕಿಂತ ಸಾನ್ನಿಧ್ಯದೊಳಗಿದ್ದಾಗ ನಾವು ಏನು ಮಾಡ್ಬೇಕಪ್ಪ, ಅನನ್ಯವಾದ ಭಕ್ತಿ ಭಾವ. ಸದ್ಗುರುನಾಥ ಇಲ್ಲಿ ಎಲ್ಲರೊಳಗೂ ಅದ ನಾನು ಭಾವದಿಂದ ನಾವು ಒಬ್ರಿಗೊಬ್ಬರು ನಡ್ಕೋತ ಅನನ್ಯವಾದ ಪ್ರೀತಿ ವಿಶ್ವಾಸದಿಂದ ಭಕ್ತಿ ಭಾವದಿಂದ ಒಬ್ರಿಗೊಬ್ಬರು ನಡ್ಕೊಂತ ಹೋದ್ವಿ ಅಂದ್ರೆ ಎಲ್ಲೆಲ್ಲಿ ಅವನ ಅದನ್ನು ನೋಡಾಕತ್ತ. ನಾನು ಇವತ್ತು ಈ ರೂಪದ ಬಂದು ಪರೀಕ್ಷೆ ಮಾಡ್ತಾನೆ, ಆ ರೂಪ ಬಂದು ಪರೀಕ್ಷೆ ಮಾಡ್ತಾನೆ ಅಂದ್ರೆ ಯಾರನ್ನು ನೋಡಿದ್ರು ಅವನ್ನ ನೋಡಿದಂಗೆ. ಅಂದ್ರೆ ಎಲ್ಲ ಜೀವಿಗಳನ್ನು ತನ್ನಂಥ ದಿವ್ಯ ಅಂದ್ರೆ ಎಲ್ಲ ಕಡೆ ಪರಮಾತ್ಮನ ತುಂಬ್ಯಾನ, ಎಲ್ಲ ಕಡೆ ಸದ್ಗುರುನಾಥನ ತುಂಬ್ಯಾನ ಅಂದ್ರೆ ಯಾರಿಗೆ ಕೇಳಬೇಕು ನೀನು? ಅಂದ್ರೆ ಭಕ್ತಿ ಎಷ್ಟು ಸರಳವಾಗಿ ನಿನ್ನಲ್ಲಿ ಜ್ಞಾನವನ್ನು ತುಂಬ್ತದೆ ನೋಡಿ. ಅನನ್ಯವಾದ ಭಕ್ತಿ ಭಾವ ತುಂಬಿದೆ ಅಂದ್ರೆ ಕೇಡ ಮಾಡೋದು ದೂರ ಉಳಿಸ್ಬಿಡ್ಬೇಕು. ಯಾಕೆ ಎಲ್ಲ ಕಡೆ ಅವನ ಅದಾನ, ಯಾರಿಗೆ ಕೇಡು ಮಾಡೋದು? ಎಲ್ಲರೊಳಗೂ ಶಿವಾನಂದನ ಅದಾನ ಅಂದ್ರೆ ನಾ ಇವು ಮಾಡಿದ್ರೆ ಶಿವಾನಂದ ಕೇಳಿ ಮಾಡಿದಾಗ ಅವು ಮಾಡಿದ್ರು ಅವ ಕೇಳಿ. ಅದಕ್ಕೆ ಇಂಥ ಅನನ್ಯವಾದ ಭಕ್ತಿ ಭಾವದಿಂದ ನಾವು ನಡ್ಕೊಂತ ಗುರು ವಚನವನ್ನು ಪಾಲಿಸ್ಕೊಂತ ಹೋದಾಗ ನಮ್ಮಲ್ಲಿ ಅನನ್ಯವಾದ ಭಕ್ತಿ ಭಾವದಿಂದ ಜ್ಞಾನ ಗಳಿಸ್ತದೆ. ಜ್ಞಾನ ಒಳಗೆ ಉದಯ ಆಗುವಂಥದ್ದು. ನಾವು ಕೇಳ್ತೇವೆ, ಸಾಕಷ್ಟು ಸಲ ಕೇಳ್ತೇವೆ, ಹುಟ್ಟಿಸುತ್ತಿಲ್ಲ. ಏನು ಜಗತ್ತು ಸಂಸಾರವಾಗಿ ಏನಕ್ಕಿಪ್ಪ ಒಂದು ಸುಮ್ಮನೆ ಕುತ್ಕೊಂಡು ನೋಡಿ. ಅಜ್ಜವರಿಗೆ ಶಿವನ ಅಜ್ಜವ್ರು ಹೇಳ್ತಾರೆ, ಇವರು ಏನೇ ಮಗು ಬಂದ ಮೇಲೆ ಡೈರೆಕ್ಟರ್ ಮಾಡೋಕ್ಕೆ ಲಂಡನ್ಗೆ ಹೋಗ್ತೇನೆ, ಹೋಗ್ತಾನೆ ವಿಚಾರ ಆಯ್ತು ಅಂತೇಳಿ ಇನ್ನೊಬ್ಬರ ಮೂಲಕ ಶಿವನ ಅಜ್ಜವ್ರಿಗೆ ಗೊತ್ತಾಯಿತು. ಪುಟ್ಟಿ ಶಂಕರರಾಯ ಹೇಳಿದ್ರು. ಅದಕ್ಕೂ ಅಜ್ಜವ್ರು ಅಂದಂತ ಅಲ್ಲಿ ಹೋಗಿ ಏನು ಮಾಡ್ತಾನೆ, ತಮ್ಮನ ಒಂದು ಸರಿ ಹಾಲು ಕುಡಿದು ಸಾಧನ ಮಾಡಬಾರ್ದು.
ಅಲ್ಲಿ ಹೋಗಿ ನಾನು ಏನು ಮಾಡೋದು, ಅಲ್ಲಿ ಹೋಗಿ ಏನು ಮಾಡೋದೈತೆ ಅನ್ನೋದು ಅವ್ರ ಭಯ ಬಂತಲ್ಲ. ಅಂದ್ರೆ ಜಗತ್ತಿನೊಳಗೆ ಗುರು ಸಾನ್ನಿಧ್ಯ ಬಿಟ್ಟು ಮತ್ತೆ ಬೇರೆ ಎಲ್ಲಿ ಏನು ಇಲ್ಲ ಇಲ್ಲ, ಆಚವ್ರು ಹೋಗೋದಿಲ್ಲ. ಹಂಗಾರೆ ನಾನು ಸಾಧನ ಮಾಡೋದಾದ್ರೆ ನಾ ಇಲ್ಲೇ ಸೂರ್ಯಭಾವ ಇಟ್ಕೊಂಡು ಸಾಧನ ಮಾಡ್ತೀನಿ ಅಂತೇಳಿ ಎಮ್ಮೆ ಬನಾರಸ್ ಯೂನಿವರ್ಸಿಟಿ ಎಮ್ಮೆ ಓದಿದ್ರು ಸುತ್ತೈತೆ. ಆಗಿನ ಕಾಲದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಪ್ರಾಚೀನ ಹಾಂ ನಿನಗೆ ನೋಡಪ್ಪ ಗೌಡಪ್ಪ ಬಂದು ನೀನು ಪಂಜಾಬದ ಗವರ್ನರ್ ಮಾಡ್ತೀನಿ ಅಂದರೆ ಇಲ್ಲಪ್ಪ ಶಾಸ್ತ್ರಿ ನಾನು ಬೇರೆ ಕಾಯ್ದೆ ತೊಡಗೀನಿ ಇದು ಭಾಗವಹಿಸಿಲ್ಲ ಅಂತ ಗೊತ್ತಾಗೋದು. ಅಂತಂಥ ಜ್ಞಾನದ ಸಂಘದೊಳಗೆ ನಾವು ಇದ್ದೀವಿ ಅಂದ್ರೆ ಇವೆಲ್ಲ ತುಚ್ಛ ಅನಿಸ್ತಾವೆ. ಪದವಿ ಪಟ್ಟಗಳಾಗಿ ಸಂಸಾರದ ಮೇಲೆ ನೋವು ಯಾಕೆ ಅವ್ರ ಸಂಘದಾಗ ಬರ್ಬೇಕಂದ್ರೆ ಆಚರಣೆ ವಿಚಾರಗಳಿಂದ ಜಗದ ಮೇಲಿನ ಮೋಹ ಇರ್ತದೆ. ತಂತಾನ ಹೋಗ್ತಾ ಬರ್ತದೆ, ತಂತಾನ ಕರೆಕ್ತದೆ. ಇಲ್ಲ ನಾವು ವಿಷಯ ಬಿಡ್ತಿರೋ ಸಂಘವಾಗಿದ್ವು ಅಂದ್ರೆ ಇನ್ನೊಂದು ಸಿಹಿ ಸಂಪತ್ತುಗಳು ಸಿಕ್ಕು, ಇನ್ನಷ್ಟು ಪದವಿ ಕೊಡಬೇಕು, ಮಕ್ಕಳು ಮದುವೆ ಸಂಸಾರ ಗಂಡ. ಈ ಮೋಹ ನಿನ್ನೆ ಎಲ್ಲಿ ಕರ್ಕೊಂಡು ಹೋಗ್ತೈತೆ ಗೊತ್ತಿಲ್ಲ. ಅದು ದುರಿತ ಕರ್ಮ ಮಾಡಕ್ಕೆ ಅನ್ಸ್ತದೆ. ವಾಲ್ಮೀಕಿ ಅದಕ್ಕೆ ದುರಿತ ಕರ್ಮ ಮಾಡಿದ ಸಂಸಾರ ನೋಡಿದೆ ಸರ್. ಹೆಂಡತಿ ಮಕ್ಕಳು ಈಗ ಸಂಸಾರದ ಮೇಲೆ ಮೋಹ ಬಿದ್ದು ಏನು ಮಾಡಿದ್ರು ಅದು ಪಾಪ ಕರ್ಮಗಳ ಅಣಗ ಬರ್ತಾದ ಮೇಲೆ ಬಿಟ್ಟು ನಾವು ಅದರೊಳಗೆ ಯಾರು ಭಾಗಿಯಾಗೋದಿಲ್ಲ ಅಂದಮೇಲೆ ಬಿಟ್ಟು ನಾನು ಕರ್ಮದ ಫಲ ನೀನ ಭೋಗಿಸ್ಬೇಕಂತ ತಿಳಿದ ಮೇಲೆ ಹಂಗೆ ಗುರುವಿನ ಸಾನ್ನಿಧ್ಯದೊಳಗೆ ಇದ್ಕೊಂಡು ನೀ ಅವನ ಸಂಘದಾಗ ಇದ್ಕೊಂಡು ಹಂಗೆ ಬೆಳ್ಕೋತ ಹೋದೆ ಅಂದ್ರೆ ಈ ಸಂಸಾರ ಅನ್ನೋದು ಸರಳ ಆಗಿರ್ತದೆ. ಸಂಸಾರ ಬಿಟ್ಟು ಓಡಬೇಕಾಗಿಲ್ಲ. ಶಿವಾನಂದ ಎಲ್ಲವನ್ನೂ ನಿಲ್ಲಿಸಿದ್ರು, ಯಾವುದಕ್ಕೂ ಇನ್ನು ಸರಿ ಇಲ್ಲಲ್ಲ. ಒಂದು ಊರಿನಿಂದ ಮತ್ತೊಂದು ಊರಿಗೆ ಬರಬೇಕಾಯ್ತು, ದತ್ತಕ್ಕೆ ಬರಬೇಕಾಯ್ತು. ಅಲ್ಲಿ ಬಂದು ಇವರು ದತ್ತಕ್ಕೆ ಬಂದಾರಂತ ಕೂಡ ಸುತ್ತಮುತ್ತಲಿನ ಬಂದು ಇದ್ದರೆಲ್ಲ ಅವರಿಗೆ ಆಸ್ತಿ ಹೋಗ್ತಾರೆ ಕೂಡ ದತ್ತಕ್ಕೆ ಬಂದ್ಬಿಡ್ತ. ಅವ್ರು ಇವ್ರಿಗೆ ಮೇಲೆ ವೈರತ್ವ, ಅವ್ರನ್ನೆಲ್ಲ ಎದುರಿಸ್ಕೊಂಡು ಇಡೀ ಊರನ್ನ ಊರು ಹುಡುಕಿ ಬೇರೆ ಮಾಡ್ತಿವ್ರಿಗೆ ಅದನ್ನೇ ಎನಿಸ್ಕೊಂಡು ಲೋನು ಮತ್ತದ್ರಾಗ ಸ್ಯಾಡ್ ಹೇಳಬೇಡ ರಾಜ ಇವ್ರು ಗೊತ್ತಿನ ಮಾಡೋದಿಲ್ಲ. ಹೋಗಿ ಊಟದ ಮೇಲೆ ಕೂತ್ಕೊಂಡು ಬರೀ ಇದನ್ನು ಮಾಡ್ತಾರೆ, ತಪಸ್ ಮಾಡ್ಕೊಂಡು ಕೂತು ಬಿಡ್ತಾರೆ. ಇವನ್ನೆಲ್ಲವೂ ನಿಭಾಯಿಸಿಕೊಂಡು ಸಂಸಾರವನ್ನು ನಿಭಾಯಿಸಿಕೊಂಡು ಇಂಥ ಅದ್ಭುತವಾದ ಸಾಧನ ಮಾಡಿದರೆ ಅಂದ್ರೆ ಅಧ್ಯಾತ್ಮಕ ನೀವು ಬೆನ್ನು ಹಚ್ಚಿದೆ ಅಂದ್ರೆ ಇವು ಯಾವುವು ಅಡ್ಡ ಅನಿಸೋದಿಲ್ಲ. ಸಂಸಾರದಾಗಿದ್ದಾಗ ತೊಂದರೆ ಅನಿಸ್ತೈತಿ. ಸಂಸಾರ ಏನಂದ್ರೆ ಒಂದು ಹೇಳ್ತೈತಿ, ಒಂದು ಹೇಳ್ತೈತಿ, ಒಂದು ಏನಪ್ಪ ಹಿಂಗೆ ಹೇಳ್ತೈತಿ. ಸಂಸಾರ ಅನ್ನೋದು ಏನಪ್ಪ ಇದು ಸಾಕು ಅನಿಸ್ತದೆ. ಅಧ್ಯಾತ್ಮದ ದೃಷ್ಟಿಯಿಂದ ಸಂಸಾರವನ್ನು ನೋಡ್ಕೊಂಡ್ರೆ ಸಂಸಾರ ಸರಳ ಆಗಿರ್ತದೆ. ಬೇಕಾದಂಥದ್ದಿರಲಿ ಸಂಸಾರ. ಹೆಂಡು ಚಲೋ ಇರ್ಲಿಕ್ಕಂದ್ರು, ಗಂಡ ಚಲೋ ಇರ್ಲಿಕ್ಕಂದ್ರು, ಮಕ್ಕಳು ಚಲೋ ಇರ್ಲಿಕ್ಕಂದ್ರು, ನಾನು ಪರೀಕ್ಷೆಗೆ ಬಂದತ್ತೆ ತಿಳ್ಕೊಂಡಾಗ ಯಾರ ಮೇಲೆ ದ್ವೇಷನೇ ಇಲ್ಲ. ನಾನು ಮಾಡಿದ ಕರ್ಮ ಅನ್ಕೊಂಡ್ಬಿಟ್ಟೆ ಮುಗಿದೋಯ್ತು. ನಾನು ಮಾಡಿದ ಕರ್ಮ ಇದನ್ನು ಭೋಗಿಸಬೇಕಂತ ದೃಢ ನಿರ್ಧಾರ ಬಂದುಬಿಡ್ತೆ ಅಂದ್ರೆ ಯಾರು ಹೆಂಗಿದ್ರೆ ನಾನು ಮಾಡಿದ ಕರ್ಮ ಅಂತ ಇನ್ನೊಬ್ಬರ ಮೇಲೆ ಅಪಾದನೆ ಇಲ್ಲ, ಇನ್ನೊಬ್ಬರಿಗೆ ದೋಷ ಮಾಡೋಂಗಿಲ್ಲ, ಇನ್ನೊಬ್ಬರಿಗೆ ಬಟ್ಟೆ ಇಟ್ಕೋಸಂಗಿಲ್ಲ. ಇದು ನಾನು ಮಾಡಿದ ಕರ್ಮ ನಾನು ಭೋಗಿಸ್ಬೇಕು. ಅವಾಗ ಏನು ಬರ್ತೈತಿ? ಸಂಚಿತ್ತ ಭಾವ ಎಲ್ಲವನ್ನು ನಿಗಿಸುವಂಥ ಸಾಮರ್ಥ್ಯ ಬರಬೇಕಂದ್ರೆ ಸದ್ಗುರು ಸಾನ್ನಿಧ್ಯದಿಂದ ಬರ್ತದೆ. ಅದಕ್ಕೆ ಜ್ಞಾನ ಏನು ಮಾಡಬೇಕಪ್ಪ ನಿನ್ನಂದ್ರೆ ಅತ್ಯಂತ ಈ ಸಂಸಾರದೊಳಗಿದ್ದು ಇಲ್ಲದಂಗೆ ಇದನ್ನು ಎದುರಿಸುವಂಥ ಸಾಮರ್ಥ್ಯವನ್ನು ನಿಲ್ತಂತ. ಆ ಜ್ಞಾನ ಉದಯಿಸಬೇಕಾದ್ರೆ ಸದ್ಗುರುವಿನ ಸಾನ್ನಿಧ್ಯ, ಅನನ್ಯವಾದ ಭಕ್ತಿ ಭಾವ ಬೇಕು. ಆ ಭಕ್ತಿ ಭಾವ ಇರಲಿಲ್ಲ ಅಂದ್ರೆ ಸದ್ಗುರು ಹಿತವಚನಗಳು ಆಚರಣೆಗೆ ಬರಬೇಕು. ಮಾತಿನ ಜ್ಞಾನ ಬೆಳೆದೈತಿ ಭಾಳ ಅಂದ್ರೆ ನಾವು ಒಂದು 4 ಬುಕ್ ಬರಿಬೋದು, ಒಂದು 4 ಪುರಾಣ ಪುಣ್ಯ ಕಥೆಗಳನ್ನು ಬರಿಬೋದು, ತಿಳ್ಕೊಂಡು ಊರು ಅಡ್ಡಾಡಬಹುದು. ಇವೆಲ್ಲ ಮಾಡಿದ್ರೆ ಜ್ಞಾನ ಗಿಡಿಸಬೇಕಂತ ತಿಳ್ಕೊಬಾರ್ದು. ಜ್ಞಾನ ಗಿಡಿಸೋದು ಅಂದ್ರೆ ಅಂತಃಕರಣದೊಳಗೆ ವಿಷಯಾಗಿ ಮೇಲೆ ವೈರಾಗ್ಯ ಭಾವ ಹುಟ್ಟಬೇಕು. ವೈರಾಗ್ಯ ಭಾವ ಜಗತ್ತಿನೊಳಗೆ ಯಾವ ಪದವಿ ಇಟ್ಟರೂ ನನಗೆ ಬೇಕಾಗಿಲ್ಲಪ್ಪ, ಇದ್ರ ಅವಶ್ಯಕತೆ ಇಲ್ಲ ಅನ್ನೋದು. ಜಗತ್ತಿನ ಯಾವುದರ ಮೇಲೂ ಅವಲಂಬನೆ ಇಲ್ಲ, ಯಾರ ಮೇಲೂ ಅವಲಂಬನೆ ಇಲ್ಲ ಜಗತ್ತಿನೊಳಗೆ. ಇನ್ನೊಬ್ಬರ ಮೇಲೆ ಅಪಾದನೆ ಅನ್ನೋದಿಲ್ಲ. ಅದು ಹಂಗಾಗಿ ಹಿಂಗಾಕಂದ್ರೆ ಅಂದ್ರೆ ಒಳಗಿಂದ ನಿನ್ನನ್ನು ತಯಾರು ಮಾಡ್ಕೋತಾರೆ.
ಯಾವಾಗ ನಿನ್ನ ಅಂತಃಕರಣ ಅಂತ ಸದೃಢವಾಗ್ತದೆ, ಸಮಚಿತ್ತವನ್ನು ಸಾಧಿಸಕ್ಕೆ ಸಹಾಯ ಮಾಡುತ್ತೆ. ಸತತ ಚಿಂತನೆಯಿಂದ, ಸತ್ಸಂಗದಿಂದ ಏನು ಮಾಡಬೇಕು, ಸಮಭಾವ ಒಂದು ದಿನ ರೂಪುಗೋಗ್ಬೇಕು. ಜಗತ್ತಿನಾಗ ಬರ್ತಕ್ಕಂಥ ಹೊಗಳಿಕೆ ತೆಗಳಿಕೆಯನ್ನು, ಮಾನ ಅಪಮಾನಗಳನ್ನು ಇವನ್ನೆಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಿ ಮಾಡುವಂಥ ಸಾಮರ್ಥ್ಯ ಅಂಥ ಜ್ಞಾನಿಗೆ ಮಾತ್ರ ಇರ್ತದೆ. ಎಲ್ಲವನ್ನೂ ಸಮಾನವಾಗಿ ಹೊಗಳಿದ್ರು ಅಷ್ಟೇ, ತೆಗಳಿದ್ರು ಅಷ್ಟೇ, ನೀವು ಹೌದಂದ್ರು ಅಷ್ಟೇ. ಯಾಕಂದ್ರೆ ಸತ್ಯದ ಮಾರ್ಗ ಹಿಡಿದಿರ್ತಾನೆ. ಅಂತಃಕರಣದೊಳಗೆ ಯಾವುದು ಕೂಟ ಇಲ್ಲ. ಆಸೆಯ ಅಪೇಕ್ಷೆಗಳ ಜಗತ್ತಿನೊಳಗೆ ಇಲ್ಲದ ಜಗತ್ತಿನ ಮಾನ ಮರ್ಯಾದೆಗಳಿಗೆ ಏನಿರ್ತಾನೆ, ಮಾನನೂ ಅಷ್ಟ, ಅಪಮಾನನೂ ಅಷ್ಟ. ಅವನು ಒಂದಕ್ಕೂ ಅಷ್ಟೇ, ನಿಂದಕ್ಕೂ ಅಷ್ಟೇ. ಅದಕ್ಕೆ ಇಂಥ ಸಮಚಿತ್ತ ಭಾವವನ್ನು ಸಾಧಿಸಬೇಕಾಗಿತ್ತು ಅಂದರೆ ಸದ್ಗುರು ಸಾನ್ನಿಧ್ಯ. ಎಲ್ಲಿವರೆಗೆ ನಮ್ಮಂಥ ಸದ್ಗುರು ಸಾನ್ನಿಧ್ಯ ಸಿಗೋದಿಲ್ಲ, ಇದು ಸಾಕ್ಷಾತ್ ಸಾಧ್ಯ. ಅದಕ್ಕೆ ನಾವು ಪುಣ್ಯವಾದ ಶಿವಾನಂದರ ಅಜ್ಜ ಅವರು ಹೇಳಿದಂಥ ವಚನಗಳನ್ನು ನೆನೆಸ್ಕೊಂಡ್ರೆ ಜೀವನದೊಳಗೆ ಬದಲಾವಣೆ ಆಗಿಬಿಡ್ತದೆ. ನೀವು ನೋಡ್ರಿ, ಎಂಥ ಬೇಕಾದ್ರೆ ನಿಮ್ಮ ಸಂಸಾರದೊಳಗೆ ಎಂಥ ಕಷ್ಟನ ಬಂದಿರಲಿ, ಏನಾದ್ರು ದುಃಖನ ಆಗಿರಲಿ, ಒಮ್ಮೆ ಆ ಸದ್ಗುರು ಹೇಳಿದಂಥ ವಚನಗಳನ್ನು ನೆನೆಸ್ಕೊಂಡು ನೋಡ್ರಿ ಜೀವನದೊಳಗೆ ದುಃಖೆಲ್ಲ ಕರಿಗೆ ಬರ್ತದೆ. ಸಂಸಾರ ಇದು ಮಾಯ ವಿಷಮ ಅನ್ನುವಂಥ ಒಂದು ನೆನಪು ನೀವು ಮಾಡ್ಕೊಂಡ್ರೆ ಸಾಕು. ಇದು ಬರೋದು ಇಷ್ಟ ಬಿಡಪ್ಪ ಅಂತ ಭಾವನೆ ಒಳಗೆ ಹೊಟ್ಟು ಬಿಡುತ್ತೆ ಅಂದರೆ ಸಂಸಾರ ಸರಳಾಗಿದೆ. ರಾಗ ದ್ವೇಷಾದಿಗಳು ಹುಟ್ಕೊಂತ ಹೋದು ಅಂದರೆ ಅಂತಃಕರಣ ಕೆಟ್ಕೊಂತ ಹೋಗ್ತದೆ. ಅದು ನಿನ್ನ ಸಮಭಾವವನ್ನು, ಸಮಚಿತ್ತವನ್ನು ಹಾಳು ಸ್ಥಿತಪ್ರಜ್ಞೆ ಅಂತ ಅಧ್ಯಾತ್ಮ ಭಾಷೆ ಸ್ಥಿತಪ್ರಜ್ಞತ್ವ ಅಂತ ಕರೀತಾರಲ್ಲ. ಎಲ್ಲ ಕಾಲ ಎಲ್ಲ ಸಮಯ ದಳಗೂ ಸದೇಕ ಅಂತಃಕರಣದ ಒಂದು ಸ್ವಲ್ಪನೂ ಅಂಜಿಕೆ ಹುಟ್ಟಲಾದ, ಭಯ ಅನ್ನೋದೇ ಇಲ್ಲ, ನಿರ್ಭಯ. ಅದನ್ನು ಅಪ್ಪನಲ್ಲಿ ಮೇಲೆ ನೋಡ್ತಿದ್ವಿ. ರಾತ್ರಿ 3 ಗಂಟೆ ಆದರೆ ಮುಟ್ಟಿದ ಮೇಲೆ ನಾವು ಇನ್ನಕ್ಕೆ ನಾನು 3 ಹೊರಗೆ ಸೇಫ್ಟಿಗ ಅಥವಾ ರಾತ್ರಿಗೆಲ್ಲ ಯಾರೊಬ್ಬರು ಮುಟ್ಟುತ್ತಿದ್ದಿಲ್ಲ. ಅದು ಈ ಜನಸಂಖ್ಯೆ ಸಾಧನೆ ಅಲ್ಲಿ ಕರೆಂಟಿನ ವ್ಯವಸ್ಥೆ ಇರ್ತಿದ್ದ. ಒಂದು ಹಿರಿದ ಹಂಚಿಂದು ಮಂಗಳೂರು ಹಂತ ಬರ್ತಾವಲ್ಲ, ಹಂಚು ಹಾಕಿತ್ತು, ಮಂಗ್ಯ ಹಾಕಿ ಹೊಡೆದಿರ್ತಿತ್ತು. ಅಲ್ಲಿ ಒಂದು ದೊಡ್ಡ ನೀರಿನ ಟ್ಯಾಂಕ್, ಅದೊಂದು ಬೋಟು ಬರ್ತಿತ್ತು. ಅದರೊಳಗೆ ಅವರು ನೀರು ಕಸ ಕಚ್ಚಿ ಊಟದ ಮೇಲೆ ಹೋಗ್ಬಿಟ್ರು. ಅವರು ಬೆಳಿಗ್ಗೆ ಎಪ್ಪತ್ತು ಇರ್ತಿದ್ರು ಗೊತ್ತಿಲ್ಲ. ನನಗೆ 3-3:30 ಇವತ್ತಿಗೆ ಹಂಗೆ ಹೆಸರು 3-3:30 ಅಂದರೆ ಹೆಸರೇ ಆಗ್ಬಿಟ್ಟು. ಅವಾಗ ಗುಡ್ಡದ ಮೇಲೆ ಅವರು ಒಂದು ಕೆಬ್ಬರು ದೊಡ್ಡ ಸಳಿ ಅದನ್ನು ಎಳ್ಕೋತ ತನ್ ಸೌಂಡ್. ಅದು ಏನು ಊರಾಗ ಕೇಳಿಸಿತ್ತು, ಊರ ಮನೆ ಮಕ್ಕಳು ಕೇಳಿಸ್ಬಿಟ್ಟ ಸೌಂಡ್. ಆ ಕಲ್ಲಿಗೆ ಬಡ್ಕೊಂತ ಅದು ಎಷ್ಟೋ ಸೌಂಡ ಬಿಟ್ಟಿತ್ತು ಕೂಡ. ಅದು ದೊಡ್ಡ ಚೆಡಿ ಹೋಗಿ ಎಷ್ಟೋ ಸೌಂಡ್ ಆಗಿರ್ತದೆ ಯಾವ್ದು. ಮಧ್ಯರಾತ್ರಿ ಒಳಗೆ ಯಾರಿರುವಂಥ ಸಮಯದೊಳಗೆ 2 ಗಂಟೆ 3 ಗಂಟೆ ಗುಡ್ಡದ ಮೇಲೆ ಅಲ್ಲಿ ಹೋಗಿ ಅವಾಗ ನನಗೆ ಎತ್ತರಾಗೋದು ಇಷ್ಟ ಸುಳಿಯಾಗೋದು. ಎದ್ದು ನೋಡಿದ್ರೆ ನೀರು ಕಾಯ್ಬೋದ ಅಂದ್ರೆ ಭಯ. ಇದ್ರದ್ದು ಈಗ ಹೊರಗಿಂದ ಭಯ ಅಲ್ಲ, ಮತ್ತು ಈ ಜಗತ್ತಿನೊಳಗೆ ಯಾರು ಏನಾರು ಅಂದಾರೆ, ಮಾನ ಅಪಮಾನಗಳು, ನಿಂದೆ ವಂದನೆಗಳು ಯಾವುದೂ ಅಪೇಕ್ಷೆ ಇರ್ತಿಲ್ಲ. ಯಾರಪ್ಪ ಅಂದ್ರೆ ನಾವು ನಮಸ್ಕಾರ ಮಾಡ್ಬೇಕು ಅನ್ಬೇಕು ಹೋಗ್ಬೇಕು. ಯಾಕಂದ್ರೆ ಇನ್ನೊಬ್ಬರಿಂದ ಏನು ಅಪೇಕ್ಷೆನೇ ಇಲ್ಲ ಜೀವನದೊಳಗೆ. ಏನು ಅಪೇಕ್ಷೆ ಇಲ್ಲ ಅಂದಾಗ ಅವರ ಧೈರ್ಯ ಸಹಕಾರ, ಬಡವ, ಕೆಟ್ಟ ಭಾವ ಅನ್ನೋದಿಲ್ಲ. ಎಲ್ಲರೂ ನನ್ನವ್ರು ಅನ್ನೋದು ಭಾವ, ಎಲ್ಲರೂ ನನ್ನವ್ರು ಅನ್ನೋ ಭಾವ ಇದ್ದಾಗ ಭಯ ಆಗಿತ್ತು ಬರ್ತದೆ. ಆ ಭಯ ಅನ್ನೋದು ಹೋಗಿರ್ತದೆ. ಅದು ಜ್ಞಾನಿಗೆ ಜಗತ್ತಿನೊಳಗೆ ಎದುರ ಮೇಲೂ ಅಪೇಕ್ಷೆ ಅನ್ನೋದಿಲ್ಲ, ಭಯ ಅನ್ನೋದಿಲ್ಲ. ಯಾಕೆ ಅದಾಗಿರ್ತದೆ ಅಂದರೆ ಭೇದ ಭಾವ ಅದು. ಇದನ್ನೆಲ್ಲ ಹೇಳ್ಕೊಂತ ಈ ಪದ್ಯದೊಳಗೆ ಕಡಿಕ ಆ ಪದ್ಯದೊಳಗೆ ಹೇಳ್ತಾರೆ. ಆ ಪದದೊಳಗೆ ಕಡೆ ಪದಗಳು ಯಾರು ನಾನೆಂದು ಸಂಸಾರ ಕನಸಂದಿ ಮೊದಲಿಕ್ಕೆಲ್ಲ ಯಮನಿಯಮಾದಿಗಳು ನೀತಿ ಧರ್ಮಗಳನ್ನು ಪಾಲನೆ ಮಾಡೋದು. ಆವಾಗ ಯಾರನ್ನ ವಿಚಾರಿಸುವಂಥ ಸಾಮರ್ಥ್ಯ ನೀಡೋದು ಬರ್ತದೆ. ಮಕ್ಕಳೇ ಯಾರು ಮಕ್ಕಳು ಬಟ್ಟೆ ಒಳಗೆ ಸಂಸಾರ ಇದು ಸೇರಿದ್ದ ನೆನಪಕ್ಕೈತಿ.
ಅದಕ್ಕೆ ಇದನ್ನು ಯಥಾರ್ಥವಾಗಿ ಉದಾರ್ಥವನ್ನು ತಿಳ್ಕೊಬೇಕಂದ್ರೆ ನಾವು ಮೊದಲು ಸಾಧನಗಳು ಕೊಡೋಬೇಕು. ಒಂದು ದಿನಕ್ಕೆ ಆಗೋದಿಲ್ಲ, ಒಂದು ದಿನಕ್ಕೆ ಒಂದು ಕ್ಷಣದೊಳಗೆ ಆಗುವಂಥದ್ದಲ್ಲ. ಜನ್ಮ ಜನ್ಮಾಂತರ ಬಂದಂಥ ಈ ಜಗತ್ತಿನ ವಿಷಯಾದಿಗಳ ಮೇಲಿನ ನೋವು, ಅದಕ್ಕೆ ಭೂಮಿ ಮೇಲೆ ಜೀವ ಹುಟ್ಟಿ ಬಂದತ್ತಿದ್ರು. ವಿಷಯಾದಿಗಳ ಮೇಲೆ 30 ದಶೆಯಿಂದ ಹುಟ್ಟಿ ಬಂದದ್ದು ಮಾಡ್ತಿದ್ರು. ಅದು ಅಂತಕ್ಕಂಥ ಒಳಗೆ ಉಳಿದಕ್ಕೆ ಜೀವಾತ್ಮ ಒಂದು ಜೀವವನ್ನು ಬಿಟ್ಟು ಮತ್ತೊಂದು ಜೀವನ ಹೋಗುವಾಗ, ಶರೀರವನ್ನು ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗುವಾಗ ಹೊತ್ಕೊಂಡು ಹೋಗಿದ ಅದೊಂದು ವಾಸನೆಗಳನ್ನು ಒಂದು ಮತ್ತೊಂದು ಯಾವ ನೀವು ಬೆಳೀತಂಥ ಸಿರಿ ಸಂಪತ್ತು ಇದಿಲ್ಲ, ಪದವಿ ಪಟ್ಟಗಳನ್ನು ಹೋಗಿಲ್ಲ, ಏನು ಹೋಯ್ತಂತ ಹೇಳ್ತಾರೆ. ವಾಸನಾ ರೂಪದಿಂದ ಈ ಸಂಸಾರದಲ್ಲಿದ್ದಂಥ ಅಹಂಕಾರ ಮಮಕಾರಗಳನ್ನು ಒಳಗೆ ಹೋಗ್ತದೆ. ಅದು ಈ ಜನ್ಮದಾಗ ಹಂಗೆ ಬಂದಿರ್ತದೆ. ನಿನಗೆ ಯಾರು ಎಷ್ಟೋ ವಿಷಯಗಳನ್ನು ಕಲಿಸಿ ಕೊಟ್ಟಿರ್ಬೋದು ಈ ಜೀವನದಾಗ. ಇಂಥದ್ದನ್ನ ಬೇಕು ಅನ್ಸು ಕಲಿಸ್ಕೊಟ್ಟಿರ್ತಿಲ್ಲ, ಬೇಡ ನೀವು ಒಂದರ ಮೇಲೆ ಒಲವು ಆಗ್ತದೆ, ಮತ್ತೊಂದ್ರ ಮೇಲೆ ದ್ವೇಷ ಅನಿಸ್ತದೆ. ಹಿಂದಿನ ಸಂಸ್ಕಾರಗಳ ಈಗ ನನಗೆ ಚಲೋ ಅನಿಸುತ್ತಿದೆ, ಯಾಕೆ ಇದು ಯಾಕೆ ನನಗೆ ಹೊಂದೋದೇ ಇಲ್ಲ ಅಂತ ನನಗೆ ಚಲೋ ಅನಿಸುತ್ತಿದೆ, ಯಾಕೆ ನನಗೆ ಹೊಂದೋದೇ ಇಲ್ಲ. ಅದರ ಅರ್ಥ ಏನಪ್ಪ ಅಂದರೆ ನನಗೆ ಮಾತ್ರ ಸಂಸ್ಕಾರಗಳಿಂದ ಈ ಜನದ ಕಲಿಸಿದ ಅಷ್ಟೇ ಅಂತ ತಿಳ್ಕೊಬೇಡಿ. ಇದೇ ಒಂದು ಜನದಾಗ ಈಗ ಹುಟ್ಟಿದ ಮೇಲೆ ಇಷ್ಟು ಕಲ್ಪತ್ತೆ, ಅದಕ್ಕೆ ಹಿಂಗೆ ಮಾಡ್ಬೇಕು ಅಂತ ತಿಳ್ಕೊಬೇಡಿ. ಇವತ್ತು ಯಾಕೆ ಹಿಂಗೆ ವರ್ತಿಸ್ತಾನ, ಯಾಕೆ ಒಂದು ಹೊಂದ್ಕೊಂತಾನ, ಒಂದು ಮತ್ತೆ ಹೊಂದ್ಕೊಳೋದಿಲ್ಲ, ಒಂದು ಬಯಸ್ತಾನ, ಒಂದು ದ್ವೇಷಿಸ್ತಾನ, ಯಾಕಪ್ಪ ಹಿಂಗಂದ್ರೆ ಜನ್ಮದಿಂದ ಮಾತ್ರ ಸಂಸ್ಕಾರಗಳ ಆ ಸಂಸ್ಕಾರ ಬಲದಿಂದ ಇಲ್ಲಿ ನಾವು ಈ ಜನ್ಮದಾಗ ಬಂದಾಗ ಆ ಸಂಸ್ಕಾರವನ್ನು ಮತ್ತೆ ಈ ಮನುಷ್ಯ ಜನ್ಮದಾಗ ಬಂದಾಗ ತಿದ್ದಿ ತೀಡಿ ಶುದ್ಧ ಮಾಡೋಕ್ಕೆ ಅವಕಾಶ. ನಮ್ಮಲ್ಲಿದ್ದಂಥ ದೋಷಗಳನ್ನು ಈ ಮನುಷ್ಯ ಜನ್ಮದಾಗ ಸರಿಪಡಿಸ್ಕೊಳಕ್ಕೆ ಅವಕಾಶ. ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ. ಇದು ಹಿಂಗೆ ಮುಂದುವರಿತಿತ್ತಂದ್ರೆ ಮತ್ತೆ ಹಂಗೆ ಪಶು ಪಕ್ಷಿ ಜನ್ಮ ಆಗಿಬಿಟ್ಟಿರ್ತಿದ್ವು. ಹಂಗಿಲ್ಲ, ಇದು ನೀವು ಮಾಡಿದಂಥ ಕರ್ಮದ ಫಲಗಳನ್ನು ಕಳ್ಕೊಳಕ್ಕೆ ಮತ್ತು ಅವ್ರು ಹೇಳಿದ್ರು ಮೊದಲನೇ ಪದದ ಪುಣ್ಯವನ್ನು ಮಾಡಿ ಮತ್ತು ಪುಣ್ಯವನ್ನು ಸಂಗ್ರಹ ಮಾಡ್ಕೊಳಕ್ಕೆ. ಆ ಪುಣ್ಯ ಸಂಗ್ರಹಕ್ಕೆ ಯಾಕೆ ಮಹತ್ವ ಕೊಟ್ಟರು ಅಂದ್ರೆ ಭಾಗ್ಯದೊಳಗೆ ಇರಲಿಲ್ಲ ಅಂತ ಬರ್ಕೊಂಡು ಆ ಭಾಗ್ಯ ನೀನೊಳಗೆ ಬರಬೇಕಂದ್ರೆ ಪುಣ್ಯದೊಳಗೆ ಒಂದು ಸದ್ಗುರಿನ ಸಾಹಿತ್ಯ, ಅಂಥ ಸಂಘ, ಅಂಥ ವಾತಾವರಣ, ಅಂಥ ವಿಚಾರ ಮೇಲೆ 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 ನಾವು ಸಿಗಬೇಕಂದ್ರೆ ಜನ್ಮ ಜನ್ಮಾಂತರ ಪುಣ್ಯ ಬೇಕು. ಒಮ್ಮೆ ಕೇಳಿ ಮತ್ತೊಂದು ಕೇಳೋಲ್ಲ, ಒಮ್ಮೆ ಸಿಕ್ಕಲು ಮತ್ತೊಂದು ಸಿಗೋಲ್ಲ. ಕೆಲವೊಂದಿಗೆ ಅಪೇಕ್ಷೆ ಇರ್ತೈತಿ, ಸಿಗುವುದಿಲ್ಲ, ಪುಣ್ಯದ ಬಲ ಇಲ್ಲ. ಕೆಲವೊಂದು ಮಂದಿಗೆ ಸಿಕ್ಕಿರ್ತೈತಿ, ಆದರೆ ಅಂತಃಕರಣ ತಯಾರಿಲ್ಲ, ಎಣಿಕೆ ತಯಾರಿಲ್ಲ. ಪುಣ್ಯದ ಬಲ ಜೋರಿಲ್ಲ, ಹಂಗೆ ಆಗ್ತದೆ. ಸದ್ಗುರು ಸಾಮರ್ಥ್ಯರಾಗಿ ತಿಳಿಸೋದಕ್ಕೆ ಸದ್ಗುರುನಾದಾಯ ಅಂತ ತಿಳಿಯುವಂಥ ಸಾಮರ್ಥ್ಯ ನನಗಿರುವುದಿಲ್ಲ. ಸದ್ಗುರು ಸಂಘದಾಗ ಇರ್ತಾರೆ, ಸಿದ್ಧಾರೂಢರು ಸಂಘದಾಗಿದ್ದಾರೆ, ಸಿದ್ಧಾರೂಢರು ತಲೆ ಮೇಲೆ ಹಾಕಿ ಇಟ್ರು ಸಿದ್ಧಾರೂಢ ತಿಳಿಯುವಂಥ ಸಾಮರ್ಥ್ಯ ಇಲ್ಲ. ಒಂದು ಅವಿವೇಕಿ, ಅಜ್ಞಾನಿ, ವಿಷಯಾದಿಗಳ ಮೇಲೆ ಮೋಹಕ್ಕೆ ಬಿಡ್ತಾರೆ. ಜಗತ್ತಿನ ವಿಷಯಾದಿಗಳ ನಾನು ನಂದು ಅನ್ನೋ ಅಹಂಕಾರ ಮಮಕಾರ, ಜಾತಿ ಧರ್ಮಗಳ ಮೇಲೆ ಅಹಂಕಾರ ಮಮಕಾರ ಎಲ್ಲ ಭಾವಗಳು. ಜಗತ್ತಿನೊಳಗೆ ಎಷ್ಟು ಜನ ಸುತ್ತಾರ, ಎಷ್ಟು ಜನ ಹೊಡೆದಾಟ ಆಗ್ಯಾವ ಅಂದ್ರೆ ಜಾತಿ ಧರ್ಮಕ್ಕಾಗಿ ಸುತ್ತೋರು ಅಷ್ಟು ಮತ್ತೆ ಅದಕ್ಕೂ ಸತ್ತಿಲ್ಲ. ಇತಿಹಾಸವನ್ನು ತೆಗೆದು ನೋಡಿದ್ವಿ, ಧರ್ಮಗಳು ನಂದು ಶ್ರೇಷ್ಠ, ನಿಂದು ಶ್ರೇಷ್ಠ. ಈ ಅಹಂಕಾರ ಮಮಕಾರಗಳನ್ನು ಸರ್ವನಾಶಿ ಮಾಡ್ತೀವಿ. ಅದಕ್ಕೆ ಎಲ್ಲ ಧರ್ಮಗಳು ತತ್ವವನ್ನು ಒಂದೇ, ಎಲ್ಲ ಧರ್ಮಗಳು ಸಿದ್ಧಾಂತನೂ ಒಂದೇ. ಮನುಷ್ಯ ಜೀವನ ಮುಕ್ತನಾಗಬೇಕು, ದುಃಖದಿಂದ ಬೆಳೆಯಬೇಕು. ಮನುಷ್ಯ ಯಾವ ಜಾತಿ ಯಾವ ಧರ್ಮ ಆಗಲಿ. ಅದಕ್ಕೆ ಶಿವಾನಂದರ ಸಂಪ್ರದಾಯದೊಳಗೆ ಜಾತಿ ಧರ್ಮ ಕುಲಗೋತ್ರಗಳಿಗೆ ಅವಕಾಶ ಇಲ್ಲ. ಎಲ್ಲರೂ ಮನುಷ್ಯರು ಒಂದೇ. ಎಲ್ಲ ಜೀವಿಗಳಲ್ಲಿ ಪರಮಾತ್ಮ ಸ್ವರೂಪನಾದ, ಅವನ ಬಿಟ್ಟು ಮತ್ತೊಂದು ಯಾವುದಿಲ್ಲ. ಇಲ್ಲ ಎಲ್ಲವನ್ನೂ ನಡೆಸೋ ಅವನ ಅಂದಮೇಲೆ ಅವನು ಬಿಟ್ಟು ಮತ್ತೆ ಹೊರತಾಗಿ ಏನಿರ್ತದೆ, ಏನಿರಕ್ಕೆ ಸಾಧ್ಯ? ಏನಿಲ್ಲ. ನಮಗೆ ಆಕಾರ ರೂಪ ಬಣ್ಣಗಳನ್ನು ನೋಡ್ತೇವೆ, ಮಡಿಕೆ ಕುಡಿಕಿ ಹರಿಗಿ ಆಕಾರಗಳ ಬದಲೇ ಆಗ್ಯಾವ ಇವೆಲ್ಲ. ಗಂಡು ಹೆಣ್ಣು ದೊಡ್ಡವ ಸಣ್ಣ, ಆದರೆ ಮೂಲ ಸ್ವರೂಪ ಒಂದೈತೆ. ಎಲ್ಲರೂ ಆತ್ಮ ಅರಿವು ಚೇತನ ಎಲ್ಲರಲ್ಲಿ ಇರ್ತಕ್ಕಂಥದ್ದು ಒಂದೇ. ಆ ಸತ್ಯವನ್ನು ತಿಳ್ಕೊಂಡ ಯಾರು ಆ ಸತ್ಯವನ್ನು ತಿಳಿದಿರ್ತಾರ, ಈ ಜಗತ್ತಿನ ಇವು ಏನದವಲ್ಲ ಕಟ್ಟುಪಾಡುಗಳು ಎಲ್ಲ ಮೀರಿ ನಿಂತಿರ್ತಾನ. ಅದಕ್ಕೆ
ನಾ ಸಾಕಷ್ಟು ಒಳ್ಳೆಯದು. ಅತ್ಯಂತ ಕಡು ಬಡವರ ಮನೆಯಾಗ ಹೋಗಿ ಅಪ್ಪ ಊಟ ಮಾಡಿ ಮಕ್ಕಳಾಗಿ ಅಂತಃಕರಣದಿಂದ ಯಾರು ಹೋಗಿ ಕರೀತಾರೋ ಅವ್ರ ಮನೆಗೆ ಹೋಗಿ ಬಿಡೋದು. ಅದ್ರ ಅಂತಃಕರಣ ಯಾರು ಪರಿಶುದ್ಧ ಆಗ್ತದೆ ಅವ್ನು ಸದ್ಗುಣ ಅಂತ ಗೊತ್ತಾಗ್ತದೆ. ಯಾರಲ್ಲಿ ದೋಷ ಇರ್ತಾವೋ ಅಲ್ಲಿ ಸುಳಿಯಿಲ್ಲ. ಅದಕ್ಕೆ ನಮ್ಮಲ್ಲಿ ಇದ್ದಂಥ ದೋಷಗಳನ್ನು ಕಳ್ಕೋಬೇಕು. ದೋಷಗಳನ್ನು ಕಳ್ಕೊಂಡಾಗ ನಮ್ಮ ಸದ್ಗುರುನಾಥ ಹೊರತು ಬರ್ತಾನೆ. ಇವತ್ತಿಗೂ ಎಷ್ಟೋ ಜನ ಅಂತ ಕರುಣೆ ಬೆಳಕಿನಾಗ ನಡೀತಾರೆ. ಯಾಕಂದ್ರೆ ಅನನ್ಯ ಭಕ್ತಿ ಭಾವ ಇದ್ದಾರೆ. ನಮಗೆ ಅಂತ ಅನನ್ಯವಾದ ಭಕ್ತಿ ಭಾವ ಇದು. ವಿಷಯಾದಿಗಳಿಗೋಸ್ಕರ ಮಾಡ್ತೀವಲ್ಲ ನಾವು ಭಕ್ತಿ ಅಂತ ಭಕ್ತಿ ಅಲ್ಲ. ಅದಕ್ಕೆ ಭಕ್ತಿಯನ್ನು ಪುನಃ ನಾವು ಪರಿಶುದ್ಧವಾಗಿ ಮಾಡ್ಕೋಬೇಕಾಯ್ತು. ಯಾವಾಗ ನಮ್ಮ ಭಕ್ತಿ ಪರಿಶುದ್ಧ ಆಕತ್ತಂದ್ರೆ ಎಂದು ನಾವು ಕೇಳೋದನ್ನು ಬಿಡ್ತೀವಿ. ಕೇಳಬಾರ್ದು ಅಂತಲ್ಲ, ಒಳಗಿಂದ ಬಿಡಬೇಕು. ಒಳಗಿಂದ ಬಂದಿರಬಾರ್ದು. ನಾವು ಒತ್ತಾಯ ಪೂರ್ವಕ ಬಿಡೋದಲ್ಲ, ಒಳಗಿಂದ ನಾವು ಕೇಳಬೇಕು ಭಾವನೆ ಬಂದಿರಬಾರ್ದು. ಅಂದ ಅಂತಃಕರಣ ಪರಿಶುದ್ಧ ಆಯ್ತಲ್ಲ. ಇನ್ನೊಂದು ಏನು ಕೇಳಬೇಕನ್ನೋ ಭಾವ ಸದ್ಗುರುನಾಥನ ಶರಣಾಗಿ ಒಂದು ದೀಪ ಹಚ್ಚಿ ಒಂದು ಇದನ್ನು ಹಾಕಿ ನನಗೆ ಇಂಥದ್ದು ಬೇಕು ಅಂತ ಕೇಳಿದ್ರೆ ಹೋಯ್ತು. ಬೀಡಾಕ ಪಡೆಯಾಕ ಮತ್ತೊಂದು ಏನೈತಿ ಜಗತ್ತಿನೊಳಗೆ ನೀನು ಬಿಟ್ಟು ಅನ್ನೋಂಥ ಭಾವ ಒಳಗೆ ಬಂತಿ, ಅವತ್ತು ಪರಿಶುದ್ಧ ಆಯ್ತು. ನೀನು ಬಿಟ್ಟು ಕೇಳಾಕ ಜಗತ್ತಿನಾಗ ಮತ್ತೊಂದು ಯಾವುದೈತಪ್ಪ ಅಲ್ಲ. ಇವೆಲ್ಲ ಹೋಗುವಂಥವಲ್ಲ. ಮುಂದ್ಕೊಂಡು ಏನು ಮಾಡಲಿ, ನೀನೊಬ್ಬಂಗಿರ ನನ್ನ ಸಣ್ಣ ಸಾಕು. ಯಾವಾಗಂತ ಭಾವ ಭಕ್ತಿ ಭಾವ ಒಳಗೆ ತುಂಬತತಿ ಅವಾಗ ಈ ಸಂಸಾರ ಎಷ್ಟು ಸರಳ ಆಗಿಬಿಡ್ತತಿ. ಈ ಸಂಸಾರದಾಗ ಅದೇನೇನು ಭಾವನೆ ಬರ್ಬೋದು. ಸಂಸಾರದಲ್ಲಿ ವಿಷ ಅನಿಸ್ತತಿ, ಒಂದು ಸುಖ ಅನಿಸ್ತತಿ, ಒಂದು ದುಃಖ ಅನಿಸ್ತತಿ, ಒಂದು ಪೀಡ ಅನಿಸ್ತತಿ. ಇಂಥ ಭಾವನೆ ಒಳಗೆ ಬರೋದಿಲ್ಲ. ಇದ್ರೊಳಗೆ ಹೆಂಗಿದ್ರು ಅಂತ ಇರ್ತಾನೆ. ಶ್ರೀಮಂತ ಇರಲಿ, ಬಡತನ ಇರಲಿ, ರೋಗಿರದ ಇರಲಿ, ಕಣ್ಣು ಕಾಣ್ತಿರ್ಲಿ, ಕಣ್ಣು ಕಾಣದೇ ಇರಲಿ, ಕಿವಿ ಕೇಳದೇ ಇರಲಿ, ಗಿಡಕ್ಕೆ ಬರ್ತಿರ್ಲಿ, ಬರೀದೇ ಇರಲಿ, ಶರೀರ ಈಗ ಸದ್ಯಕ್ಕೆ ಹೊಕ್ಕೆ ತಂದ್ರು ಸದ್ಯಕ್ಕೆ ಸ್ಥಿತಪ್ರಜ್ಞೆ ಭಾವ. ಒಂದು ಸ್ವಲ್ಪ ವ್ಯಾಕುಲ ಇಲ್ಲ, ಒಂದು ಸ್ವಲ್ಪ ಚಂಚಲಿಲ್ಲ, ಒಂದು ಸ್ವಲ್ಪ ದುಃಖ ಅನ್ನೋದಿಲ್ಲ. ಆ ಮನುಷ್ಯ ಜನ್ಮದ ಸಾಧನೆ ನಾನು ಅಡಿಗಡಿಗೆ ಬರತಕ್ಕಂಥ ಈ ಸಂಸಾರ ದುಃಖವನ್ನು ಮೆಟ್ಟ ನಿಲ್ಲುವುದು ಹೆಂಗಂದ್ರೆ ಅದಕ್ಕೆ ಇದು ವಿಷ ಸರ್ಪ ಇದ್ದಾನೆ. ಇದನ್ನು ತುಳಿದು ಕೃಷ್ಣನ ಕಥೆ ಕೇಳ್ತಿರಲಿಲ್ಲ. ಸರ್ಪದ ಹೆರಿ ಮೇಲೆ ತುಳಿದು ನಿಂತ ಅಂತವ್ರು ಏನಾದ್ರು ಅರ್ಥ. ಸಂಸಾರದಲ್ಲಿ ಬರ್ತಕ್ಕ ಮಾಯದಲ್ಲಿ ಬರತಕ್ಕಂಥ ಇವು ಎಲ್ಲ ಇವನು ಮೆಟ್ಟಿ ನಿಲ್ಲಬೇಕಲ್ಲ. ಇವನು ಮೆಟ್ಟಿ ನಿಲ್ಲಬೇಕಾದ್ರೆ ಅಂಥ ಸದ್ಗುರುವಿನ ಸಂಘ, ಅಂಥ ವಿವೇಕ ಜಾಗರ. ಯಾರಲ್ಲಿ ಅಂತ ವಿವೇಕ ಜಾಗರ ಇರ್ತದೆ ಇದನ್ನು ಮೆಟ್ಟಿ ನಿಲ್ತಾನೆ. ಅದಕ್ಕೆ ಅವರು ಮೊದಲೇ ಮೆಟ್ಟಲು ಸರಳ ಹೇಳ್ಯಾರ. ಗುರಿತ ಕರ್ಮವಲ್ಲದಿರೋ ಪುಣ್ಯ ಮಾಡು. ಗುರಿತ ಕರ್ಮ 3 ಬಗೆಯಾಗಿ ನಿಂತು: ಕಾಯ, ವಾಸ, ಮನಸ್ಸ. ಮಾತು, ಮನಸ್ಸು, ಕೃತಿ ಒಳಗೆ. ಅದಕ್ಕೆ ಈ ಕೃತಿ ಒಳಗಿಂದನ್ನ ಹಿಡಿದಿಡ್ಬೋದು, ಮಾತನ್ನು ಹಿಡಿದಿಡ್ಬೋದು, ಮನಸ್ಸಿನಿಂದ ಹಿಡಿಬಾರ್ದು. ಅತಿ ಚತುರ್ಮುಖಿ ಏನು ಮಾಡ್ತಾನೆ, ಜಗತ್ತಿಗೆ ಗೊತ್ತಾಗುವಂಥ ಹಾವಭಾವಗಳನ್ನು ಅಗದಿ ಭಾಳ ಪರಿಶುದ್ಧದ ತೋರಿಸ್ತಾನೆ, ನಟನೆ ಮಾಡ್ತಾನೆ. ಮತ್ತು ದಾನ ಧರ್ಮಗಳನ್ನು ಮಾಡಿದಂಗೆ ತೋರಿಸ್ತಾನೆ. ಅಂತಕ್ಕನ್ನೊಳಗೆ ಆಸೆ ಆಕಾಂಕ್ಷೆಗಳನ್ನು ತೋರ್ಕೊಂಡಿರ್ತಾನೆ ಚತುರ್ಮುಖಿ. ಅಂಥವ್ರಿಂದ ಮುಕ್ತಿ ಆಗೋದಿಲ್ಲ. ಅದು ಕಪಟತನ ಅಂತ. ಕಪಟತನ ಅಳಿಬೇಕು. ಇನ್ನೊಬ್ಬರಿಗೆ ಮೆಚ್ಚಕ್ಕೆ ಮಾಡುವಂಥದ್ದು ಅಲ್ಲಿದೆ. ಯಾರನ್ನೂ ಮೆಚ್ಚಾಕಿಲ್ಲ, ನಿನ್ನ ಅಂತಃಕರಣದ ಹೌದು ಅಂದ್ರೆ ಸಾಕು. ಅದಕ್ಕೆ ಅರಿವು ಅಂದಾರ. ಅರಿವು ಈ ಮನಸ್ಸು ಮಾಡೋ ಕಪಟತನ ಯಾರು ಬರ್ಬೇಕಂದ್ರೆ ಅರಿವು ಬರ್ಬೋದು. ಮತ್ತೊಬ್ರು ಯಾರಿಗೂ ಗೊತ್ತಾಗೋದು, ಅರಿವಿಗೆ ಮಾತ್ರ ಗೊತ್ತಾಯ್ತು. ನೀವು ಸುಳ್ಳು ಹೇಳಕತ್ತಿದ್ದು, ನೀವು ಮೋಸ ಮಾಡಾಕತ್ತಿದ್ದು, ನೀವು ವಂಚನೆ ಮಾಡಾಕತ್ತಿದ್ದು. ಅದಕ್ಕೆ ನಮ್ಮ ಅರಿವು ಏನು ಹೇಳ್ತೈತಿ ಅದನ್ನು ಕೇಳ್ಕೊಂಡು ಅದು ಯಾವಾಗ ಸತ್ಯದ ದಾರಿನ ತೋರಿಸ್ತದೆ. ನಾವು ಬುದ್ಧಿ ಕೈ ಹಾಕೊಡ್ತೇವೆ. ಬುದ್ಧಿ ಒಮ್ಮೆ
ಸಂಘದಿಂದ ಬದಲಾವಣೆ ಆಗ್ತದೆ. ಸತ್ಸಂಗ ಸಜ್ಜನರ ಸಂಘದಾಗಿದ್ದರೆ ಸದ್ಬುದ್ಧಿ ಜಾಗ ಆಗ್ಬೋದು, ದುರ್ಜನರ ಸಂಘದಾಗಿದ್ದರೆ ದುರ್ಬುದ್ಧಿ ಬರ್ಬೋದು. ಅರು ಹಂಗಿಲ್ಲ, ಅರು ಹೆಂಗಿರ್ತದೆ ಹೆಂಗೆ ತೋರಿಸ್ತದೆ. ಅದಕ್ಕೆ ಅರಿವೇನ ಆನಂದ ನಂದು ಅದು ಹೇಳಿದಾಗಿಲ್ಲ. ಯಾವಾಗ ನೀನು ತಿಳ್ಕೊಂತ ಹೋಗಿ ಅವಾಗ ನೀನು ಅಂತಃಕರಣದಲ್ಲಿ ಬದಲಾವಣೆ ಆಗ್ಕೊಂತ ಬರ್ತದೆ. ಆವಾಗ ಮಾತಿನೊಳಗೆ, ಮನಸ್ಸಿನೊಳಗೆ, ಕೃತಿ ಒಳಗೆ ಒಂದೇ ಥರ ಮೂರರೊಳಗೆ ಒಂದೊಂದೇ ಥರ ಯಾರು ಇರ್ತಾರೆ ಅವ್ರು ಜೀವ ಮುಕ್ತರಾಗಿರ್ತಾರೆ. ಅದಕ್ಕೆ ಮನುಷ್ಯನೊಳಗೆ ಬಂದಂಥ ಹೀನ ವಿಚಾರಗಳನ್ನು ಸುವಿಚಾರದಿಂದ ತೆಗೆದಾಕ. ಮತ್ತೊಂದು ಯಾವುದೂ ಮಾರ್ಗ ಇಲ್ಲ. ನಿನ್ನಲ್ಲಿ ಬಂದಂಥ ಹೀನ ವಿಚಾರಗಳನ್ನು ಮರೆಸಬಹುದು ಅಂತ ಏನಪ್ಪ ಗುರುನಾಮ ಸ್ಮರಣೆ ಮಾಡ್ಕೊಂತ ಕುಂತು ಅದು ಸದ್ಭಾವದಿಂದ ಆ ಸದ್ಗುರುನಾಥನ ಇಲ್ಲಿ ಕುಂತ ನಾವು ನಾಮಸ್ಮರಣೆ ಮಾಡಾಕತ್ತೆ ಅನ್ನೋ ಭಾವದಿಂದ ನೀವು ಹೋಗಿದ್ದಾದ್ರೆ ಅಷ್ಟೊತ್ತು ಮರಿತೀವಿ. ಆದ್ರೆ ಅದು ಹೋಗಬೇಕಂದ್ರೆ ಸುವಿಚಾರದಿಂದ. ಅದಕ್ಕೆ ಗುರು ವಚನನ ಪಾಲನಾ ಮಾಡಲೇಬೇಕು. ಆರಿಸಿ ಬಿಟ್ಟರೆ ಆಗುದಿಲ್ಲ. ಪಾಲನೆ ಮಾಡ್ಕೊಂತ ಹೋದಾಗ ಅದು ಸುವಿಚಾರ ಇರ್ತಾವೆ. ಅದರೊಳಗೆ ಆ ಸುವಿಚಾರವನ್ನು ಆಚರಣೆ ಮಾಡ್ಕೊಂತ ನಮಗಿದ್ದಂಥ ದೋಷಗಳನ್ನು ಕಳ್ಕೊಂಡಾಗ ಮನಸ್ಸು ನಿಶ್ಚಲಾಕತಿ, ಸದಾ ಆನಂದ ಭಾವವನ್ನು ಒಳಗ್ತಾರೆ. ಯಾರ ಮನಸ್ಸುಗಳೊಳಗೆ ಕಪಟತನ ಇರ್ತೈತಿ ಅವರು ಎಂದೂ ಶಾಂತವಾಗಿರಕ್ಕೆ ಸಾಧ್ಯ ಇಲ್ಲ, ಆನಂದವಾಗಿರಕ್ಕೆ ಸಾಧ್ಯ ಇಲ್ಲ. ಯಾರ ಅಂತಃಕರಣ ಸ್ವಚ್ಛ ನಿರ್ಮಲ ಆಗಿರ್ತೈತಿ ಎಲ್ಲಿ ಕುಂತರೂ ಆರಾಮ. ನಾವು ಜಗತ್ತಿನ ಯಾವ ಮೂಲೆಯಾಗಿದ್ದರೂ ಆರಾಮ. ಅವರ ಸುಖಗಳ ಯಾರು. ಇದಕ್ಕಾಗಿ ಸಿರಿ ಸಂಪತ್ತು ಬೇಕಾಗಿಲ್ಲ, ಪದವಿಪಟ್ಟುಗಳು ಬೇಕಾಗಿಲ್ಲ, ಜಗತ್ತಿನ ಯಾವ ವಿಷಯಗಳೂ ಬೇಕಾಗಿಲ್ಲ. ಇದಕ್ಕೇನು ಬೇಕಾಗಿದೆ? ಅಂತಃಕರಣವನ್ನು ಪರಿಶುದ್ಧ ಮಾಡ್ಕೊಳ್ಳುವಂಥ ವಿಚಾರ, ಅಂಥ ಸಂಘ, ಅಂಥ ಜೀವನ ಕ್ರಮ, ಆಚರಣೆ. ಅದನ್ನು ನಾವು ಮಾಡ್ಕೊತ ಹೋಗಿದ್ದಾದ್ರೆ ಮನಸ್ಸು ಅಂತಃಕರಣ ಪರಿಶುದ್ಧ ಆಗ್ಕೊಂತ ಬರ್ತೈತಿ. ಅಂತಃಕರಣ ಪರಿಶುದ್ಧ ಆದಾಗ ನನ್ನಿಂದ ನಡೀತಕ್ಕಂಥ ಕರ್ಮಗಳು ಪರಿಶುದ್ಧನೇ ಇರ್ತಾವೆ, ವಾಣಿಗಳು ಪರಿಶುದ್ಧನೇ ಇರ್ತಾವೆ. ಅದಕ್ಕೆ ಅಂತಃಕರಣವನ್ನು ಪರಿಶುದ್ಧ ಮಾಡ್ಕೋಬೇಕು. ಸಜ್ಜನರ ಸಂಘ, ಸತ್ವಿಚಾರ. ಅದಕ್ಕೆ ಸದ್ಗುರುವಿನ ಸಂಘವಾಗಿದ್ದುಕೊಂಡಿದ್ದು ಮಾಡಿದರೆ ಬಹಳ ಸರಳ. ಇದಕ್ಕೆ ಕಠಿಣ ಆಕತಿ. ಆದರೆ ಜನ್ಮ ಜನ್ಮಾಂತರ ಸಂಸ್ಕಾರಗಳಿಂದ ಅಂಥ ಸಂಘದೊಳಗೆ ಬಂದು ಒಂದು ದಿನ ಸದ್ಗುರುನಾಥನ ಕೃಪೆಯಿಂದ ಆ ಜನ್ಮದಾಗ ಸದ್ಗುರುನಾಥ ಇರಲಿಲ್ಲ ಅಂದ್ರೂ ವಿವೇಕ ಜಾಗ ಆಗಿತ್ತು. ಶಿವಾನಂದ ಅವರಂತ, ಬುದ್ಧನಂದ. ಬುದ್ಧರಿಗೆ ಯಾರು ಸದ್ಗುರು ಇಲ್ಲ? ಸ್ವಯಂ ಅಂದರೆ ಜನ್ಮ ಜನ್ಮಾಂತರ ಸಂಸ್ಕಾರಗಳು ಅಷ್ಟು ಜೋರು ಇಲ್ಲ. ಶಿವಾನಂದರಿಗೆ 3 ವರ್ಷ ಇದ್ದಾಗ ಜಗತ್ತಿನ ಹಕ್ಕಿಗೆ ಕೇಳಿರ್ತಮ್ಮ ನನಗಿರೋದು. 9 ವರ್ಷದಾಗ ಇದ್ದವಾಗ ಈ ಹೊತ್ತಾವ ಯಾರು, ಈ ಮೇವಿನವ್ರು ಹೊತ್ತಾವ ಯಾರು? 3 ದಿನ ಎಲ್ಲಿ ಚೀಲದ ಮೀಟಿಂಗ್ ಸಂಧ್ಯಾ ಹೋಗಿ ಕುಂತ್ರೆ ಎಲ್ಲಿ ಗೊತ್ತಾಕಿರೋ ಎಲ್ಲೇ ಹೋಗ್ಯಾನ ಗೌಡಪ್ಪ ಅಂತ ಕೂತ್ಬೇಕಂತೆಲ್ಲ. ಹಂಗೆ ಅಂಥ ಜನ್ಮ ಜನ್ಮಾಂತರ ಸಂಸ್ಕಾರ ಬಲ ನಾವು ಬೆಳೆಸ್ಕೊಂತ ಹೋದ್ವಿ ಅಂದ್ರೆ ಈ ಮನುಷ್ಯ ಜನ್ಮಕ್ಕೆ ಇಷ್ಟೊಂದು ಪ್ರಯತ್ನ ಮಾಡ್ಕೊಂತ ಹೋದ್ರೂ ಸಾಕು. ಇಷ್ಟೋ ಸಾಕಾಗತ್ತೆ. ಸಕಲ ಸಾಧು